ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಬಿ.ಎಡ್ನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋನ ಮಾಡ್ತಿರೋದಾಗಿರುತ್ತೆ. ಒಂದು ಪ್ರೈಸ್ ಮನಿ ಅಂತಕ್ಕಂಥದ್ದು 25,000 ರೂಪಾಯಿ ತನಕನೂ ಒಂದು ಅಭ್ಯರ್ಥಿಗಳಿಗೆ ಪ್ರೈಸ್ ಮನಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾವೆಲ್ಲ ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ, ಸೊ ಯಾರು ಎಲಿಜಿಬಲ್ ಇರ್ತಾರೆ, ನಂತರದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊತೀರಾ ಅಂತ ಹೇಳ್ಬೋದು. 2025ರಲ್ಲಿ ಒಂದು ಬಿ.ಎಡ್ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಆಗಿರುವಂಥದ್ದು. ಸೊ ಇದೀಗ ಒಂದೊಂದಾಗಿ ಮಾಹಿತಿನ ತಿಳಿಸುವಂಥದ್ದಾದರೆ ಅಭ್ಯರ್ಥಿಗಳಿಗೆ ಈ ಒಂದು ಸ್ಕಾಲರ್‌ಶಿಪ್ ಅಂತಕ್ಕಂಥ ಏನಿರುತ್ತಲ್ಲ, ಅಂದರೆ ಬಿ.ಎಡ್‌ನ್ನ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು, ಅದರಲ್ಲೂ ಅಲ್ಲದೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ, ಅಂದರೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರತಕ್ಕಂಥ ಅಭ್ಯರ್ಥಿಗಳು ಏನಿರುತ್ತಲ್ಲ, 2 ವರ್ಷದ ಬಿ.ಎಡ್‌ನ್ನ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಸ್ಕಾಲರ್‌ಶಿಪ್ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವಂಥ ಸ್ಕಾಲರ್‌ಶಿಪ್ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಕೊನೆಯ ದಿನಾಂಕ ಅಂತಕ್ಕಂಥದ್ದು ಡಿಸೆಂಬರ್ ತಿಂಗಳ 31, 2025 ಅಂತ ಪ್ರಸ್ತುತದಲ್ಲಿ ಇರತಕ್ಕಂಥ ಮಾಹಿತಿ. ವಿಸ್ತರಣೆ ಏನಾದರೂ ಆದರೆ ಮುಂದಿನ ದಿನದಲ್ಲಿ ಅದರ ಬಗ್ಗೆ ಮಾಹಿತಿನ ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೇವೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಡಿಸೆಂಬರ್ 31, 2025 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಸ್ಕಾಲರ್‌ಶಿಪ್ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ, ಈ ಒಂದು ಇಲಾಖೆ ಕಡೆಯಿಂದ, ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಈ ಒಂದು ಸ್ಕಾಲರ್‌ಶಿಪ್‌ನ ಕೊಡ್ತಾ ಇರುವಂತದ್ದಾಗಿರುತ್ತೆ. ಇದರಲ್ಲಿ ಅಭ್ಯರ್ಥಿಗಳು ಯಾರು ಎಲಿಜಿಬಲ್ ಇರ್ತೀರಾ ಅಂತಂದ್ರೆ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಈ ಒಂದು ಸ್ಕಾಲರ್‌ಶಿಪ್‌ನ ಕೊಡ್ತಾ ಇರುವಂತದ್ದಾಗಿರುತ್ತೆ. ಅಂದ್ರೆ ಈ ಒಂದು ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತೀರಾ. ಎಸ್ಸಿ ಅಭ್ಯರ್ಥಿಗಳು ಮತ್ತು ಎಸ್ಟಿ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಬರ್ತೀರಾ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸಾಮಾನ್ಯವಾಗಿ ಈ ಒಂದು ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಅಲ್ಲಿ ನೋಡ್ಕೋಬೋದಿರುತ್ತೆ. ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಹೆಚ್ಚುವರಿ ಮಾಹಿತಿಗೆ ನೀವಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಏನಿರುತ್ತಲ್ಲ, ನಿಮ್ಮ ಒಂದು ಹತ್ತಿರದ ಅಥವಾ ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟಿರುವಂಥದ್ದು, ಅಲ್ಲಿ ಹೋಗೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಬಿ.ಎಡ್ ಈ ಥರ ಕಂಪ್ಲೀಟ್ ಆಗಿದೆ, ಒಂದು ಸ್ಕಾಲರ್‌ಶಿಪ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಎಲಿಜಿಬಲ್ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಭ್ಯರ್ಥಿಗಳು ಇರುತ್ತಲ್ಲ, ಬಿ.ಎಡ್ 2 ವರ್ಷದ ಬಿ.ಎಡ್ ಕಂಪ್ಲೀಟ್ ಮಾಡಿ ಪ್ರಥಮ ದರ್ಜೆಯಲ್ಲಿ ನೀವು ಉತ್ತೀರ್ಣ ಆಗಿದ್ರೆ, ಈ ಒಂದು ಅಭ್ಯರ್ಥಿಗಳೇನಾದರೂ ಎಸ್ಸಿ ಮತ್ತು ಎಸ್ಟಿ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇದ್ರೆ, ಈ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಸದ್ಯಕ್ಕೆ ಅಲ್ಲಿ ಕೊಟ್ಟಿರುವಂಥ ಮಾಹಿತಿ. ಅದಾದ ಮೇಲೆ ಡಿಗ್ರಿ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರಲ್ಲ, ಡಿಗ್ರಿ ಅಂದ್ರೆ ಅಭ್ಯರ್ಥಿಗಳಿಗೆ ಬಿ.ಎಡ್ ಅಂತಕ್ಕಂಥದ್ದು ಕೂಡ ಡಿಗ್ರಿನೇ ಬರುತ್ತೆ. ಯಾಕಂದ್ರೆ ಆ ಒಂದು ಕೋರ್ಸ್ ಅಂತಕ್ಕಂಥದ್ದಾಗಿರುತ್ತೆ, ಅಲ್ಲಿ ಸಪ್ರೇಟ್ ಆಗಿ ಬರುವಂಥದ್ದು. ಈಗ ಬಿ.ಎ, ಬಿ.ಕಾಮ್, ಬಿ.ಎಸ್ಸಿ ಅಂತ ಏನು ಕರೀತಿರಲ್ಲ ಡಿಗ್ರಿ ಒಳಗಡೆ, ಅದೇ ರೀತಿ ಬಿ.ಎಡ್ ಅಂತಕ್ಕಂಥದ್ದು ಅಂದರೆ ಅಂಡರ್ ಗ್ರಾಜುಯೇಷನ್ ಕೋರ್ಸ್ ಆಗಿರುವಂಥದ್ದು ಇರುತ್ತೆ. ಅಂದರೆ ಒಂದು ಗ್ರಾಜುಯೇಷನ್ ಕೋರ್ಸ್ ಆಗಿರುವಂಥದ್ದು ಇರುತ್ತೆ. ಇದನ್ನ ಅಂಡರ್ ಗ್ರಾಜುಯೇಷನ್ ಅಲ್ಲ, ಗ್ರಾಜುಯೇಷನ್ ಕೋರ್ಸ್ ಅಂತ ಕರೀತಾರೆ. ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ಒಂದು ಪಿ.ಜಿ, ಎಮ್.ಎ, ಎಂ.ಕಾಮ್, ಎಂ.ಎಸ್ಸಿ ಈ ಒಂದು ಕೋರ್ಸ್ಗಳೇನು ಬರ್ತಲ್ಲ, ಎಮ್.ಎಡ್ ಅಂತಕ್ಕಂಥದ್ದು, ಅದು ಪೋಸ್ಟ್ ಗ್ರಾಜುಯೇಷನ್ ಬರುತ್ತೆ. ಸೊ ಅಲ್ಲಿ ಡಿಗ್ರಿ ಅಂತಕ್ಕಂಥದ್ದು ಬಿ.ಎಡ್ ಅಂತಕ್ಕಂಥದ್ದು ಕೂಡ ಡಿಗ್ರಿನೇ ಆಗಿರುತ್ತೆ. ಅಂದ್ರೆ ಡಬಲ್ ಡಿಗ್ರಿ ಅನ್ನೋ ರೀತಿಯಲ್ಲಿ ಕರೀತಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಇದನ್ನ. ಸೊ ಆ ಒಂದು ರೀಸನ್ ಅಲ್ಲಿ ಈ ಒಂದು ಅಭ್ಯರ್ಥಿಗಳು ಬಿ.ಎಡ್ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಡಿಸೆಂಬರ್ ತಿಂಗಳ 31, 2025 ತನಕ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಾಗಿ ನಿಮ್ಮ ಒಂದು ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಇರುತ್ತಲ್ಲ, ಅಲ್ಲಿ ಹೋಗೋರ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ಅಲ್ಲಿ ಸಂಗ್ರಹಣೆ ಮಾಡ್ಕೋಬಹುದಾಗಿರುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನು ಅಂತ ಕೂಡ ನೀವು ಅಫಿಷಿಯಲ್ ವೆಬ್ಸೈಟ್ ಸಮಾಜ ಕಲ್ಯಾಣ ಇಲಾಖೆ ಏನಿದೆಯಲ್ಲ, ಅದಕ್ಕೆ ವಿಸಿಟ್ ಮಾಡೋದ್ರ ಮುಖಾಂತರ ಕೂಡ ಒಂದು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗೆ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಆಫೀಸನ್ನು ಸಂಪರ್ಕ ಮಾಡಿ ಅಂತ ಹೇಳ್ತೇನೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ಮಾಹಿತಿನ ಆದಷ್ಟು ಶೇರ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಆಲ್ ದ ಬೆಸ್ಟ್.